ಇದು ಉಡೀಸ್, ನಾನು ನಿಮ್ಮ ವೈರಸ್. ಈಗ ನಮ್ಮ ಜೊತೆ ಕರ್ನಾಟಕಕ್ಕೆ ವರ್ಲ್ಡ್ ಫೇಮಸ್ ಆದವರು ನನ್ನ ಜೊತೆ ಇದ್ದಾರೆ. ಅವರು ಒಂದು ಕಾಲದಲ್ಲಿ ಯಡಿಯೂರಪ್ಪನವರಿಗೆ ಖಾಸಾ ದೋಸ್ತ್. ಆದರೆ ಈಗ ಅವರು ಹೇಗೆ ಅನ್ನೋದು ಅನಲೈಸ್ ಮಾಡೋದು ನಮ್ಮ ಉಪೇಂದ್ರ ಸಿನಿಮಾ ಅಷ್ಟೇ ಕಷ್ಟ ಆಗುತ್ತೆ. ಅವರೇ ನಮ್ಮ ಬಿಜೆಪಿಯ ನಾಯಕ ಈಶ್ವರಪ್ಪ ಅಲಿಯಾಸ್ ಓಡದ ಬಾಯಿ ಈಶ್ವರಪ್ಪ. ಜೊತೆಗೆ ನಮ್ಮ ಅಳಮುಂಜಿ ಯಡಿಯೂರಪ್ಪನವರು ಕೂಡ ಇದ್ದಾರೆ. ಈಶ್ವರಪ್ಪನವರೇ, ನಮ್ಮ ಲಾರ್ಡ್ ದೇವರು ಈಶ್ವರನಿಗೆ ನಾನಾ ಹೆಸರಿದೆ. ಅದೇ ಥರ ನಿಮಗೂ ನಾನಾ ಹೆಸರು ಕರೀತಾರೆ. ಲೈಕ್ ಎಕ್ಸಾಂಪಲ್ ಉಡದ ಬಾಯಿ ಈಶ್ವರಪ್ಪ ಅಂತ ಕರೀತಾರೆ. ಅದು ಯಾಕೆ? ನಾವು ಮಾತಾಡೋ ಜಾಗಕ್ಕೆಲ್ಲ ಬಾಯಿ ತೋರಿಸ್ಕೊಂಡ್ಬಂದ್ರೆ ಉಡದ ಬಾಯಿ ಅಂತ ಹೇಳ್ದೆ ಇನ್ನೇನ್ರಿ ಹೇಳ್ತಾರೆ. ಕರೆಕ್ಟಾಗಿ ಸೂಚಿದ್ದೀವಿ ನಾವು. ಅಲ್ಲ ರೀ, ಮಧ್ಯ ಬಾಯಿ ತೋರಿಸ್ಕೊಂಡ್ ಬಂದಿದ್ಯಾರ್ರಿ? ಅವ್ರಿಗೆ ಹೆಸರು ಇಡಬೇಕಿತ್ತು. ಅಲ್ಲ, ಇದೇನಿದು? ಮೊನ್ನೆ ತಾನೇ ಶಿವಮೊಗ್ಗದಲ್ಲಿ ಇಬ್ರು ಒಟ್ಟಿಗೆ ಕೂತು ಕರ್ನಾರೆ ಊಟ ಮಾಡಿ ಒಂದೇ ಟವಲ್ನಲ್ಲಿ ಒರೆಸ್ಕೊಂಡ್ರಂತೆ ಕೈನ. ಈಗ ನೋಡಿದ್ರೆ ಮೊದಲಾಗೆ ಕಿತ್ತಾಡ್ತಾ ಇದ್ದೀರಲ್ಲ. ಅಲ್ಲ, ಏನು ಡೌ ಮಾಡ್ತಾ ಇದ್ದೀರಾ ಇಬ್ರು? ಹೋಗಿರಿ ಮಕ್ಕಕ್ಕೆ ಹಂಗೆ ಹೇಳ್ದವ್ರಿಗೆ. ಈಗ ನಾವು ಜೊತೆಲಿ ಊಟ ಮಾಡಿದ್ದು ನಿಜ, ಜೊತೆಲಿ ಕೈ ತೊಳೆದಿದ್ದು ನಿಜ, ನಾನು ಕಿತ್ಕೊಂಡು ಸ್ವಲ್ಪ ತಿಂದಿದ್ದು ನಿಜ. ಹಂಗನ್ಬಿಟ್ಟು ನಾವು ದೋಸ್ತಿ ಅಂತ ಯಾರು ಹೇಳಿದವ್ರು ನಿಮಗೆ? ನಾವು ಯಾವತ್ತಿದ್ರು ಆವು ಮುಂಗಿಸಿನೇ ತಿಳ್ಕೊಳ್ಳಿ. ಇದು ನಮ್ಗೆ ಗೊತ್ತಿರಲಿಲ್ಲ, ಇವಾಗ ಅರ್ಥ ಆಯ್ತು. ಅಲ್ಲ, ಒಂದು ಕಾಲದಲ್ಲಿ ನೀವೆಂಥ ಸ್ನೇಹಿತರು. ನಿಮ್ಮ ಕಥೆನ ಇಟ್ಕೊಂಡು ನಮ್ಮ ಕೋಟಿ ರಾಮು ಓಂ ಪ್ರಕಾಶ್ ಕೈಲೇ ತೆಗಿಸ್ಬೇಕು ಅಂತಿದ್ದ ಪಿಕ್ಚರ್ನ. ಆ ಲೆವೆಲಲ್ಲಿ ಇತ್ತು ನಿಮ್ಮ ಫ್ರೆಂಡ್ಶಿಪ್ಪು. ನಿಮ್ಮ ಫ್ರೆಂಡ್ಶಿಪ್ಪು ಹೆಂಗೆ ಕಿತ್ತೋಯ್ತು? ಯಾರಿಟ್ರು ಬತ್ತಿನ? ನನಗಂತೂ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇದೆ ಇವರೇ. ಹಾಗೇನಾದರೂ ಇದ್ದರೆ ನಾನೇ ಕತೆ ಕೊಡ್ತೀನಿ. ನಮ್ಮ ಜೊತೆಗಿರೋರೆ ನಮ್ಮ ಬೆನ್ನಿಗೆ ಯಾಕೆ ಚೂರಿ ಹಾಕಿದ್ರು ಅನ್ನೋದು ಒಂದು ಸಿನಿಮಾ ತೆಗಿಲಿ. ಬೆನ್ನಿಗೆ ಚೂರಿ ಹಾಕೋದಕ್ಕೆ ಸಿನಿಮಾನೇ ತೆಗಿಬೇಕೆ? ಅದಕ್ಕೆ ಬೇಕಾದ್ರೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ. ಆಗ್ಲಾದರೂ ಅದನ್ನ ನೋಡಿ ನನಗಾಗ್ತಾ ಇರೋ ದೊಡ್ಡ ಸಿಕ್ಕಮಣಿಗಳು ತಿಳ್ಕೊತಾರೆ ಬಿಡಿ. ಈಶ್ವರಪ್ಪನವರೇ, ನೀವೇನೋ ಹೇಳಕ್ ಬಂದ್ರಿ, ನೀವು ಮುಂದುವರಿಸಿ. ದಡ್ರು ಗಿಡ್ರು ಅಂತ ನೀವು ಮಾತಾಡಿದ್ರೆ ಅದ್ರ ಪರಿಣಾಮ ನೆಟ್ಗಿರಲ್ಲ. ಈಗಾಗಲೇ ಒಂದ್ಸಲ ನೀವು ಕಂಬಿ ಎಣಿಸ್ಕೊಂಡು ಮುದ್ದೆ ಮುರಿದಿದ್ದೀರ. ಇನ್ನೊಂದ್ಸಲ ಮುದ್ದೆ ಮುರಿಯೋ ಆಸೆ ಇದ್ರೆ ಮಾತಾಡಿ, ನಾನು ನೋಡ್ಕೋತೀನಿ. ಯಡ್ಡಿಯವರು ಸಿನಿಮಾ ತೆಗಿಲೇಬೇಕು. ನೀವು ಹೇಳಿದ್ದು ಒಂದು ಮಾತು ನನಗೆ ನೆನಪಾಯ್ತು. ಯಡ್ಡಿಗೆ ಬಂದ ಗತಿ ನನಗೇನಾದರೂ ಬಂದರೆ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ನೀವು ಹೇಳಿದ್ರಿ. ಈಗ ಅಕಸ್ಮಾತ್ ನಿಮಗೆ ಸೀಲ್ ಓಡಿಸ್ಕೊಳ್ಳೋ ಸಂದರ್ಭ ಬಂತು ಏನು ಬಂದ್ಬಿಟ್ಟಿದೆ ಅಂದ್ಕೊಳ್ಳಿ, ಏನು ಮಾಡ್ಕೋತೀರಾ? ನೋಡ್ರಿ, ಈಗ ಮಾತಿಗೆ ಅವಾಗ ನಾವು ಆ ಥರ ಹೇಳಿರ್ತೀವಿ. ಅದನ್ನೇ ನೀವು ದೊಡ್ಡ ನ್ಯೂಸ್ ಮಾಡಬೇಡಿ ನೀವು ಮೀಡಿಯಾದವರು. ಈಗ ದೊಡ್ಡ ಲೀಡರ್ಗಳು ಹೇಳೋದ್ರಿಂದ ನೀವು ಅವತ್ತೇ ಅಲ್ಲೇ ಮರ್ತು ಬಿಡಬೇಕು. ಅದನ್ನೆಲ್ಲ ಇಟ್ಕೊಂಡು ಮತ್ತೆ ನೆನಪಿಸ್ಬೇಡಿ. ಈಗ ಯಾವತ್ತೂ ನಾನು ಹೇಳ್ದೆ ಅನ್ನೋ ಕಾರಣಕ್ಕೆ ಈಗ ಆತ್ಮಹತ್ಯೆ ಮಾಡ್ಕೊಳಕ್ಕಾಗತ್ತಾ? ಒಳ್ಳೆ ಕಥೆ ಆಯ್ತು ನಿಮ್ಮದು. ನೀವು ಮಾಡ್ಕೋಬೇಕೋ ಬೇಡವೋ ಅನ್ನೋದು ಯಡಿಯೂರಪ್ಪನವ್ರು ಹೇಳ್ತಾರೆ. ಹೇಳ್ತೀರಾ ಅಲ್ವಾ ಯಡಿಯೂರಪ್ಪನವರೇ? ಹೇಳೋದೇನ್ರಿ ಇದೆ ಮಣ್ಣು? ಬೆನ್ನು ಚೂರಿ ಹಾಕೋ ಇಂಥವ್ರು ಭೂಮಿ ಮೇಲೆ ಇದ್ರೆಷ್ಟು ಬಿಟ್ರೆಷ್ಟು. ಕೊಟ್ಟು ಮಾತು ಉಳಿಸ್ಕೊಳಕ್ಕೆ ಆಗದ ಇರೋ ಇಂಥವ್ರನ್ನ ಯಾರಾದರೂ ಮನುಷ್ಯರು ಅಂತಾರ? ನಿಮ್ಗೆ ಗೊತ್ತಿಲ್ಲ ಜೈಲಿನಲ್ಲಿ ನಾನು ಎಷ್ಟು ನೋವನ್ನು ಬಗ್ಸಿದ್ದೀನಿ ಅಂತ. AC ಯಲ್ಲಿದ್ದರೂ ಕೂಡ ಎಂಥ CC ಯಲ್ಲಿದ್ದೆ ಗೊತ್ತಾ ನಿಮಗೆ? ಅದು ಈ CC ಅಂದರೆ ಏನು? AC ಅಂದ್ರೇನು? ಏರ್ ಕಂಡೀಷನು. CC ಅಂದರೆ ಕ್ರಿಟಿಕಲ್ ಕಂಡೀಷನ್ನು. ಇವತ್ತೇ ಸರ್ ಗೊತ್ತಾಗಿದ್ದು. ಎಂತ ಮಾತಾಡ್ತೀರಪ್ಪ ನೀವು ಸರ್. ನಿಮ್ಮನ್ನು ನಾನು ನೆನಪಿಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ, ಜೊತೆಗೆ ದುಃಖ ಆಗುತ್ತೆ. ಸರ್, ಹೆಂಗಿದ್ರಿ ಸರ್ ನೀವು? AC ನಲ್ಲಿ ಏರ್ ಕಂಡೀಷನಲ್ಲಿ ತಣ್ಣಗಿದ್ರಿ. ಈಗ ನೋಡಿ, ಒಳ್ಳೆ ಕೋಳಿನ ಕೊಯ್ದುಬಿಟ್ಟು ಪುಕ್ಕ ಎಲ್ಲ ತೆಗೆದುಬಿಟ್ಟು ಆ ಬೆಂಕಿನಲ್ಲಿ ಸ್ಕಿನ್ನ ಬರ್ನ್ ಮಾಡಿದಾಗ ಆ ಸ್ಕಿನ್ನು ಶಿಂಕ್ ಆಗ್ಬಿಡ್ತಲ್ಲ, ಹಂಗೆ ನಿಮ್ಮನ್ನು ಮೂಲೆನೂ ಹಾಕ್ಕೊಂಡು ಶಿಂಕ್ ಮಾಡಿಬಿಟ್ಟಿದ್ದಾರೆ. ಅಯ್ಯೋ, ಕ್ರಿಟಿಕಲ್ ಕಂಡೀಷನಲ್ಲಿದ್ದೀರಪ್ಪ ನೀವು. ಅದು ನಿಮ್ಮನ್ನು ನೆನೆಸ್ಕೊಂಡ್ರೆ ನನಗೆ ನೆನಪಿಸ್ಕೊಂಡ್ರೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ, ದುಃಖ ಆಗುತ್ತೆ. ನೋಡಿ, ನಿಮ್ಗಿರೋಷ್ಟು ಕಣಿಕರನೇ ಇವ್ರಿಗಿರಬಾರ್ದಾ? ಬೇಕು, ಅಟ್ಲೀಸ್ಟ್ ಅರ್ಧ kg ಬೇಕು. ಈ ಪಕ್ಷಕ್ಕೋಸ್ಕರ ನಾನು ಎಷ್ಟು ದುಡ್ದಿದ್ದೀನಿ. ನನ್ನನ್ನು ಆ ಕೋಳಿಗೆ ಪರ ಅಂತ ಪುಕ್ಕ ಕೇಳ್ತಾರಲ್ಲ, ಆ ಥರ ಕಿತ್ತು ಬಿಸಾಕ್ಬಿಟ್ರು ನನ್ನ. ಡೈಲಿ ಎಷ್ಟು ನೋವನ್ನು ಬಗ್ಸಿದ್ದೀನಿ ಗೊತ್ತಾ? ಅಳು ಬರ್ತಿತ್ತೆ. ಈ ನನ್ನ ಕಥೆನ ನೀವು ಕೇಳ್ಬಿಟ್ರೆ ಕಣ್ಣಲ್ಲೇ ನೀರು ಬಂದ್ಬಿಡುತ್ತೆ. ಕಣ್ಣಲ್ಲೇ ನೀರು ಬರುತ್ತೆ ಸರ್ ನಮಗೆ. ಕಾಮಿಡಿ ಮಾಡೋದು ಬಿಟ್ಟು ಸ್ವಲ್ಪ ಹೊತ್ತು ಕ್ಯಾಮ್ರಾ ಆಫ್ ಮಾಡಿ. ಅವ್ರೇನಾದರೂ ನೋಡ್ಬಿಟ್ರೆ ಫುಲ್ ಫೀಲಿಂಗ್ ಆಗಿಬಿಡ್ತಾರೆ. ಆಮೇಲೆ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಅವರು. ಅವರಾ? ಅದು ಬಿಡಿ, ಅದಕ್ಕೆ ಯಾಕೆ ಕ್ಯಾಮ್ರಾ ಆಫ್ ಮಾಡಬೇಕು? ನೀವೇ ಕಣ್ಮುಚ್ಕೊಂಡು ಹತ್ತು ಬಿಡಿ. ಯಾಕೆಂದರೆ ದಿವಸ ಅಳಿಸೋ ಮೆಗಾ ಸೀರಿಯಲ್ಗಳಿಗೆ TRP ಇಲ್ಲ. ಅಂಥದ್ರಲ್ಲಿ ನೀವು ಕಷ್ಟಪಟ್ಟು ಹತ್ರೆ ಏನೂ ಪ್ರಯೋಜನ ಇಲ್ಲ ಅಲ್ವಾ ಈಶ್ವರಪ್ಪ ಅವರೇ? ಈ ಸೈಕಲ್ ಗ್ಯಾಪ್ನಲ್ಲಿ ನಂದೊಂದು ಪ್ರಶ್ನೆ ಈಶ್ವರಪ್ಪ ಅವರೇ. ನಿಮ್ಮ ಪಕ್ಷದಿಂದ ಕೆಲವರು ಈ ನಮ್ಮ ಯಡಿಯೂರಪ್ಪ ಅವ್ರನ್ನ ಮತ್ತೆ BJPಗೆ ಸೇರಿಸ್ಕೋಬೇಕು ಅಂತ ಸ್ಕೆಚ್ ಆಗ್ತಾ ಇದ್ರಂತಲ್ಲ,
ರೀ ಅದ್ಯಾರು ಅಂತ ನನಗೆ ಮೊದಲು ಗೊತ್ತಾಗ್ಲಿ, ಅವ್ರನ್ನ ಕರೆದು ಸರಿಯಾಗಿ ಮುಖಕ್ಕೆ ಹೋಗಿತೀನಿ ರೀ ನಾನು. ಹೌದು, ನೀವೇನು ಉಗಿಯೋದೇನು ಬೇಡ ಬಿಡಿ, ನೀವು ಮಾತಾಡಿದ್ರೆ ಉಗ್ದಂಗಿರುತ್ತೆ ಅಲ್ವಾ ಎಡ್ಡಿ ಅವರೇ? ನೀವೇನ್ರಿ ನಾನು ಉಗಿಸ್ಕೊಂಡಿರೋ ಥರ ಕೇಳ್ತಾ ಇದ್ದೀರಾ? ನಾನು ಉಗ್ಯಕ್ಕೆ ಮೀಟ್ರ್ ಇರಬೇಕು, ಡಬಲ್ ಮೀಟ್ರ್ ಇರಬೇಕು. ಇದ್ದಪ್ಪ ಮೀಟ್ರು ಅಂದರೆ ಎಡ್ಡಿ ಅವರೇ, ನಿಮಗೆ ಅವಾಗವಾಗ ಬ್ಯಾಟ್ರಿ ಚಾರ್ಜ್ ಆಗಿಬಿಡುತ್ತೆ. ಆದರೂ BJPಗೆ ಮತ್ತೆ ಹೋಗ್ತೀರಾ? ಚೆನ್ನಾಗಿ ವರ್ಕೌಟ್ ಆಗೋಂಗಿದ್ರೆ ಹೋಗೋಣ ಬಿಡಿ, ತಪ್ಪೇನಿದೆ ಅದರಲ್ಲಿ? ಅದು ನಾನು ಹುಟ್ಟಾಕಿದ ಪಕ್ಷ, ನಿಮ್ಮ ಕೂಸು ನಮ್ಮನೆ ಇದ್ದಂಗೆ, ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಓ, ಬೀಗ ನಿಮ್ಮ ಹತ್ರನೇ ಇರುತ್ತೆ? ಅದನ್ನ ಕೇಳೋ ಹೊತ್ಕರ ಯಾರಿಗೂ ಇಲ್ಲ. ಹಂಗೇನಾದರೂ ಕೇಳಿದ್ರೆ ನಿಮ್ಮ ತೆಂಗಿನಕಾಯಿಲೆ ಅವ್ರ ತಲೆ ಹೊಡಿತೀರಾ? 100%. ಹಾಗಾದರೆ ಈಶ್ವರಪ್ಪನವರು ಮಾತಾಡದೆ ಸುಮ್ಮನೆ ಇರೋದೇ ಒಳ್ಳೇದು. ಯಾಕ್ರಿ? ಆಮೇಲೆ ಹೆಂಗೆ ಹೊಲಿಗೆ ಹಾಕಿದ್ರು ಅದು ಕೂತ್ಕೋಬಾರ್ದು, ಹಂಗೆ ವಾಂಚಿರ್ತಾರಲ್ಲ ಅದಕ್ಕೆ. ನಲ್ಲಿ ಮುಂದೆ ಇದಿದೆಯಪ್ಪ. ಇವನ್ 10 ರೂಪಾಯಿ ತರಕಾರಿ ತಗೋಬೇಕಾದ್ರೆ ಪ್ಲಾಸ್ಟಿಕ್ ಮನಿ ಇರಬೇಕು. ಇದೊಂದು ಬಂತು ಅನ್ಕೊಂಡೆ ಅನ್ಕೊಳ್ಳೋಣ, ಕ್ರೆಡಿಟ್ ಕಾರ್ಡ್ ಆಯ್ತು ಸಿಂಕಪಕ್ಕ. ಉಡೀಸ್